ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋದಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಇವಾಗ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮ್ಗೆ ಆಗ್ಲೇ ಗೊತ್ತೇ ಇರುತ್ತೆ. ಹೌದು, ಇವಾಗ ನಾವೆಲ್ಲ ಹೋಗ್ತಾ ಇರೋದು ಮೇಲ್ಕೋಟೆಗೆ. ನಮ್ ಯೋಗ ಕ್ಲಾಸ್ ಮೆಂಬರ್ಸ್ ಜೊತೆ ನಾವೆಲ್ಲ ಮೇಲ್ಕೋಟೆಗೆ ಹೋದಂತ ವಿಡಿಯೋನ ಈಗಾಗಲೇ ನನ್ನ ಚಾನಲ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆದ್ರೆ ಆ ಒಂದು ಟ್ರಿಪ್ ಬಂದು ತುಂಬಾ ರೀಸೆಂಟ್ ಆಗಿ ಹೋಗಿದ್ದು. ಈಗ ನಾನು ನಮ್ಮ ಅಕ್ಕನ ಜೊತೆ ಹೋಗ್ತಾ ಇರೋದು. ಇದು ವೆರಿ ಫಸ್ಟ್ ಟ್ರಿಪ್ ಇದಾಗಿತ್ತು. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಒಂದು ಟ್ರಿಪ್ ನಾವು ಹೋಗಿದ್ದು. ಸೊ ಇದನ್ನ ಇಷ್ಟು ಲೇಟಾಗಿ ಯಾಕೆ ಆಗ್ತಾ ಇದ್ದೀನಿ ಅನ್ನೋ ರೀಸನ್ನ ಆಗಲೇ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಹಾಗಾಗಿ ಇನ್ನೂ ಒಂದ್ಸಲ ಮೇಲ್ಕೋಟೆ ಬೆಟ್ಟಕ್ಕೆ ಹೋದಂಥ ಅನುಭವನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮೇಲ್ಕೋಟೆ ಬೆಟ್ಟಕ್ಕೆ ಹೋದಂಥ ನಮ್ಮ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ನಾವು ಯಾವುದೇ ಒಂದು ಟ್ರಿಪ್ನ ಪ್ಲಾನ್ ಮಾಡಿ ಹೋಗೋದಕ್ಕೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಾವು ನಮ್ಮ ಯೋಗ ಕ್ಲಾಸ್ ಮೆಂಬರ್ಸ್ ಜೊತೆ ಹೋದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಪ್ಲಾನ್ಡ್ ಟ್ರಿಪ್. ಸೊ ಎಲ್ಲರೂ ಪ್ಲಾನ್ ಮಾಡಿನೇ ಹೋಗಿದ್ವಿ. ಆದರೆ ಈ ಸಲ ಅಕ್ಕ ಫ್ಯಾಮಿಲಿ ಮೆಂಬರ್ಸ್ ಜೊತೆಲ್ಲ ಹೋಗೋವಾಗ ಇದು ತುಂಬ ಅನ್ಎಕ್ಸ್ಪೆಕ್ಟೆಡ್. ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು. ಹಾಗಾಗಿ ಹೇಗೆ ನಮಗೆ ಟೈಮ್ ಅಡ್ಜಸ್ಟ್ ಆಯಿತು ಹಾಗೆ ನಾವು ನಮ್ಮ ಟ್ರಿಪ್ನ ಪ್ಲಾನ್ ಮಾಡ್ತಿದ್ವಿ. ಅಂದರೆ ಯಾವ ಪ್ಲೇಸ್ಗೆ ಹೋಗಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕನ್ನೋ ಯಾವ ಪ್ಲಾನ್ಸು ಇರಲಿಲ್ಲ. ಸೊ ಅದು ಹೇಗೆ ಹೋಗುತ್ತೋ ಗೋ ವಿತ್ ದ ಫ್ಲೋ ಅನ್ನೋ ಥರ ನಾವು ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಏನೋ ಒಂದು ಪ್ರೀ ಪ್ಲಾನ್ ಇಲ್ದೇನೆ ಸಡನ್ ಅಂತ ಟ್ರಿಪ್ ಪ್ಲಾನ್ ಮಾಡಿ ಹೋಗೋದು ಅದು ಒಂಥರ ಚೆನ್ನಾಗಿರುತ್ತಲ್ವ ಎಕ್ಸ್ಪೀರಿಯನ್ಸು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಇವಾಗ ನಾವಿದ್ದೀವಿ. ಸೊ ನಿನ್ನೆ ಆದಿಚುಂಚನಗಿರಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮೇಲ್ಕೋಟೆಗೆ ಹೊರಡೋ ಟೈಮಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಸೊ ಸಂಜೆ ಆಗ್ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಟೆನ್ಷನ್ ಕೂಡ ಆಗ್ತಾ ಇತ್ತು, ಏನಾರ ದೇವಸ್ಥಾನದ ಬಾಕ್ಲು ಹಾಕ್ಬಿಟ್ರೆ ಏನು ಮಾಡೋದು ಅಂತ. ಬಿಕಾಸ್ ಇಲ್ಲೆಲ್ಲ ತುಂಬ ಬೇಗನೆ ದೇವಸ್ಥಾನಗಳನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆ ಒಂದು ಟೆನ್ಷನಲ್ಲೇ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಅದೇ ಒಂದು ಟೆನ್ಷನಲ್ಲಿ ನಾವು ಮೇಲ್ಕೋಟೆನ ರೀಚ್ ಆದ್ವಿ. ಸೊ ನೋಡಿ ಇವಾಗ ಮೇಲ್ಕೋಟೆಲಿ ಇದ್ದೀವಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ. ಇನ್ನು ಒಂದು 15 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ನಾವೆಲ್ಲರೂ ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ತಿದ್ವೋ ಅದು ನಿಜನೇ ಆಗಿತ್ತು. ಇಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನನ ಬಾಕ್ಲಾಕಿದ್ರು. ಏನಕ್ಕೆ ಈ ಟೈಮಲ್ಲಿ ಬಾಕ್ಲಾಕಿದ್ರು ಅಂತ ನಮಗೂ ರೀಸನ್ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಕೆಲವರು ಹೇಳಿದ್ರು ಮತ್ತೆ 7 ಗಂಟೆಗೆ ಮಹಾಮಂಗಳಾರತಿ ಟೈಮಲ್ಲಿ ಓಪನ್ ಮಾಡ್ತೀವಿ ಅಂತ. ಸೊ 7-7:30 ಅಷ್ಟರೊಳಗೆ ಓಪನ್ ಮಾಡ್ತೀವಿ ದೇವಸ್ಥಾನದ ಬಾಕ್ಲು ಅಂತ ಹೇಳಿದ್ರು. ಬಟ್ ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಓಪನ್ ಆಗಿತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಆನ್ ದ ವೇ ಹೋಗ್ತಾ ಹಾಗೇನೆ ಅಕ್ಕ ತಂಗಿಯರ ಕೊಳ ಮತ್ತು ರಾಯ ಗೋಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ ಇವಾಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಬಾಕ್ಲಾಕಿತ್ತು. ಅದು 7 ಗಂಟೆ ಹಂಗೆ ಓಪನ್ ಆಗುತ್ತೆ ಅಂದರೆ. ಸೊ ಹಾಗಾಗಿ 7 ಗಂಟೆ ಅಷ್ಟರೊಳಗೆ ಅಂತ ಅಲ್ಲಿ ಬರ್ತಿದ್ವಿ. ಒಂದು ನಿಮಿಷ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇವಾಗ ನಾವು ಬಂದಿರೋದು ರಾಯ ಗೋಪುರಕ್ಕೆ. ಈ ರಾಯ ಗೋಪುರನ ಗೋಪಾಲ ರಾಯನ ಕೋಟೆ ಬಾಗಿಲು ಅಂತ ಕೂಡ ಹೇಳ್ತಾರೆ. ಸಂಜೆ ಆಗಿದ್ದಕ್ಕೂ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ನಾವಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ. ಈ ರಾಯ ಗೋಪುರನ ನೋಡಿದ್ರೆ ನಿಮಗೆಲ್ಲ ಏನು ನೆನಪಾಗುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ಈ 4 ಕಂಬಗಳನ್ನ ನೋಡ್ತಾ ಇದ್ರೆ ನನಗಂತೂ ನಮ್ಮ ಸೌತ್ ಇಂಡಿಯನ್ ಮೂವೀಸ್ ಎಲ್ಲ ನೆನಪಾಗುತ್ತೆ. ಸೊ ಎಷ್ಟು ಮೂವೀಸ್ ಇಲ್ಲಿ ಶೂಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾದ ಎಲ್ಲ ದಿಗ್ಗಜರು ಇಲ್ಲಿ ಬಂದು ಶೂಟ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರ್ಬೋದು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಶಿವರಾಜ್ ಕುಮಾರ್ ಅವರು, ರಮೇಶ್ ಅವರು, ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ. ನಮ್ಮ ಕನ್ನಡದ ನಟ ನಟಿಯರಲ್ದೇನೆ ಬೇರೆ ಭಾಷೆಯಿಂದ ಕೂಡ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಕೂಡ ಇಲ್ಲಿ ಶೂಟ್ ಆಗಿದೆ. ಕಮಲ್ ಹಾಸನ್ ಅವರಾಗಿರ್ಬೋದು, ರಜನಿಕಾಂತ್ ಅವರು, ಐಶ್ವರ್ಯ ರೈ, ಹೀಗೆ ಸಾಕಷ್ಟು ಜನ ಬಂದು ಇಲ್ಲಿ ಮೂವಿ ಶೂಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಈ ಒಂದು ರಾಯಗೋಪುರ ಎಷ್ಟು ಫೇಮಸ್ ಅಂದರೆ ಇದನ್ನು ನೋಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದೆಲ್ಲ ಬರ್ತಾರೆ. ಇವತ್ತಿಗೆ ಇದು ಒಂದು ಅದ್ಭುತವಾದ ಐತಿಹಾಸಿಕ ಸ್ಥಳ ಆಗಿದೆ. ಆಲ್ಸೋ ಈ ರಾಯಗೋಪುರದ ಬಗ್ಗೆ ಸಾಕಷ್ಟು ಕತೆಗಳಿವೆ. ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಇಲ್ಲಿ ಸ್ಥಳೀಯರಾಗಿರ್ಬೋದು, ಬಟ್ ತುಂಬಾನೇ ನಾವು ಇದ್ರ ಬಗ್ಗೆ ಕೇಳಂತ ಕತೆ ಏನ್ ಗೊತ್ತಾ, ಈ 4 ಅದ್ಭುತವಾದ ಸ್ತಂಭಗಳನ್ನ ಒಂದೇ ರಾತ್ರಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ. ಈ 4 ಬೃಹತ್ ಕಂಬಗಳನ್ನ ತಂದು ಇಲ್ಲಿ ಇಡೋದು ಅಂದ್ರೆ ಅಷ್ಟು ಸುಲಭದ ಮಾತಾ. ಅಂಡ್ ಆಲ್ಸೋ ಈ ಒಂದು ಸುಂದರವಾದ ಕೆತ್ತನೆ ಯಾರು ಮಾಡಿದ್ದು ಅನ್ನೋ ಪ್ರಶ್ನೆಗೆ ಕಾಮನ್ ಆಗಿ ಬರೋಂಥ ಆನ್ಸರ್ ಏನ್ ಗೊತ್ತಾ, ಇಂದ್ರಲೋಕದ ಸಾಕ್ಷಾತ್ ದೇವೇಂದ್ರ ಅಂತ. ಎಷ್ಟು ವಿಸ್ಮಯವಾಗಿದೆ ಅಲ್ವಾ ಈ ಉತ್ತರ. ಈ ರಾಯ ಗೋಪುರದ ಬಗ್ಗೆ ಬಹಳಷ್ಟು ಆಶ್ಚರ್ಯ ಪಡುವಂತ ಸ್ವಾರಸ್ಯಕರ ಕಥೆಗಳು ತುಂಬಾನೇ ಇದಾವೆ. ಅದರಲ್ಲಿ ಒಂದು ಕತೆ ತುಂಬಾ ಕಾಮನ್ ಆಗಿ ಅಂದ್ರೆ ಇಲ್ಲಿನ ಸ್ಥಳೀಯಸ್ಥರನ್ನು ಒಳಗೊಂಡು ಈ ಕತೆನ ತುಂಬಾ ಜನ ಹೇಳ್ತಿರ್ತಾರೆ. ಸೊ ಆ ಒಂದು ಕತೆನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪ್ರವೇಶ ದ್ವಾರಗಳಿರುತ್ತೆ. ಅಂದ್ರೆ ಈ ಮೇನ್ ಎಂಟ್ರೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಎಲ್ಲಾ ದೇವಸ್ಥಾನದಲ್ಲೂ ಇರುತ್ತೆ. ಆದ್ರೆ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ದ್ವಾರ ಇರೋದಿಲ್ವಂತೆ. ಈ ವಿಷಯ ಇಂದ್ರನಿಗೆ ಗೊತ್ತಾಗತ್ತಂತೆ. ಆಗ ತಾನೇ ಬಂದು ಇಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ದ್ವಾರ ಮಾಡಬೇಕು ಅಂತ ಬರ್ತಾರಂತೆ. ಆಗ ಭೂಲೋಕದಲ್ಲಿ ಎಲ್ಲರೂ ಮಲಗಿರೋ ಸಮಯದಲ್ಲಿ ಅಂದ್ರೆ ರಾತ್ರಿ ಸಮಯದಲ್ಲಿ ಇತರೆ ದೇವರುಗಳ ಸಹಾಯದಿಂದ ಈ ರಾಯಗೋಪುರನ ಕಟ್ತಾ ಇರ್ತಾರಂತೆ. ಆಗ ಇವ್ರುಗಳಿಗೆಲ್ಲ ಚೇಷ್ಟೆ ಮಾಡಕ್ಕೆ ಅಂದ್ರೆ ತಮಾಷೆಯಾಗಿ ಸಾಕ್ಷಾತ್ ಚೆಲುವನಾರಾಯಣ ಸ್ವಾಮಿ ಅವರು ಒಂದು ಉಂಜದ ರೂಪವನ್ನು ತಾಳಿ ಕೂಗ್ಬಿಡ್ತಾರಂತೆ.
ಆಗ ಈ ಕಾರ್ಯದಲ್ಲಿ ತೊಡಗಿದ್ದಂತ ಎಲ್ಲಾ ದೇವತೆಗಳು ಬೆಳಗಾಗೋಯ್ತು, ಇನ್ನ ಬೇರೆಯವ್ರು ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಈ ರಾಯಗೋಪುರದ ಕೆಲಸ ಅರ್ಧಕ್ಕೆ ಬಿಟ್ಟು ಎಲ್ರು ಕೂಡ ಮಾಯ ಆಗ್ಬಿಡ್ತಾರಂತೆ. ಹಾಗಾಗಿ ಈ ರಾಯಗೋಪುರಗಳು ಇಲ್ಲೇ ಇದಾವೆ, ಅದು ಪ್ರವೇಶ ದ್ವಾರ ಆಗ್ಲಿಲ್ಲ ಅನ್ನೋದು ಕತೆ ಇದೆ. ಇದಲ್ದೇನೆ ಇದೇ ರೀತಿಯಾದ ಇನ್ನೊಂದು ಕತೆ ಕೂಡ ಇದೆ. ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನನ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧವಾದ ಶಿಲ್ಪಿ ಇರ್ತಾನಂತೆ. ಅವನು ಕೂಡ ಆಸ್ಥಾನದಲ್ಲಿ ಇದೇ ರೀತಿಯಾದ ಒಂದು ಸವಾಲನ್ನು ಎದುರಿಸಬೇಕಾಗತ್ತಂತೆ. ಅಂದ್ರೆ ಒಂದೇ ರಾತ್ರಿಯಲ್ಲಿ ರಾಯಗೋಪುರದ ನಿರ್ಮಾಣ ಮಾಡೋದು. ಹಾಗಾಗಿ ಅವನು ಕೂಡ ಇಡೀ ರಾತ್ರಿ ಈ ಬೃಹತ್ ಕಂಬಗಳ ಮೇಲೆಲ್ಲ ಕೆತ್ತನೆಗಳನ್ನೆಲ್ಲ ಮಾಡಿ ಇನ್ನೇನು ಈ ಕೆಲಸ ಪೂರ್ಣ ಆಗ್ತಿದೆ ಅನ್ನೋ ಸಮಯದಲ್ಲಿ ಅವನ ಶತ್ರುಗಳು ಬಂದು ಯಾರೋ ಒಬ್ರು ಕೋಳಿನ ಕೂಗಿಸ್ಬಿಡ್ತಾರಂತೆ. ಆಗ ಈ ಸವಾಲಲ್ಲಿ ಸೋತೆ ಅನ್ಕೊಂಡ ಆ ಶಿಲ್ಪಿಯು ಈ ಕೆಲಸನ ಅರ್ಧಕ್ಕೆ ಬಿಟ್ಟು ಬೇಸರದಿಂದ ಈ ಊರನ್ನೇ ಬಿಟ್ಟು ಹೋಗ್ತಾರಂತೆ. ಸೊ ಹೀಗಾಗಿ ಈ ರಾಯಗೋಪುರದ ನಿರ್ಮಾಣ ಅರ್ಧಕ್ಕೆ ನಿಂತು ಹೋಗಿದೆ. ಆಲ್ಸೋ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಯಾವುದೇ ಪ್ರವೇಶ ದ್ವಾರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ರಾಯಗೋಪುರದ ಮೇಲ್ ಹೋಗೋದಕ್ಕೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದೆ. ಸೊ ಮೇಲ್ಗಡೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಅಂತ ಎಲ್ಲ ಹೋಗ್ತಾ ಇದ್ವಿ. ಸೊ ಎಲ್ಲರೂ ರಾಯಗೋಪುರ ಎಲ್ಲ ನೋಡಿಕೊಂಡು ಹೊರಡೋ ಟೈಮ್ಗೆ ಇಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಸೊ ಆ ಒಂದು ವೆದರ್ಗೆ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ಲ ತೊಗೊಂಡು ಇಲ್ಲೇ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನೋಡ್ತಾ ಇದ್ದೀರಲ್ವಾ, ರಾಯಗೋಪುರ ಎಲ್ಲ ನೋಡ್ಕೊಂಡು ನಾವು ನೇರ ಬಂದಿದ್ದು ಅವಳಿ ಕೊಳ ಅಂತ ಕರೆಯೋ ಅಕ್ಕ ತಂಗಿಯರ ಕೊಳಕ್ಕೆ. ಈ ಕೊಳ ಬಂದು ತಂಗಿ ಕೊಳ. ಈ ತಂಗಿ ಕೊಳದಲ್ಲಿರೋ ನೀರು ತುಂಬಾನೇ ಸ್ವಚ್ಛವಾಗಿ ಪರಿಶುದ್ಧವಾಗಿ ಇರುತ್ತೆ. ಈ ನೀರ್ನ ದೇವರ ಅಭಿಷೇಕಕ್ಕೂ ಬಳಸ್ತಾರೆ, ಆಲ್ಸೋ ಕುಡಿಯೋದಕ್ಕೂ ಕೂಡ ಉಪಯೋಗಿಸ್ತಾರೆ. ಅಷ್ಟು ಪರಿಶುದ್ಧವಾಗಿರುತ್ತೆ ಈ ನೀರು. ಆದ್ರೆ ಅಕ್ಕನ ಕೊಳದಲ್ಲಿರೋ ನೀರ್ನ ದೇವರ ಅಭಿಷೇಕಕ್ಕಾಗ್ಲಿ ಕುಡಿಯೋದಕ್ಕಾಗ್ಲಿ ಯಾವುದಕ್ಕೂ ಬಳಸೋದಿಲ್ಲ. ಈ ಎರಡು ಕೊಳದ ನೀರು ಒಂದೇ ಜಲದ ಮೂಲ ಆದ್ರೂ ಕೂಡ ಒಂದಕ್ಕೊಂದು ತುಂಬಾನೇ ವ್ಯತ್ಯಾಸ ಇದೆ. ಈ ತಂಗಿ ಕೊಳಕ್ಕೆ ಬರುವಾಗ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಸ್ಲಿಪ್ಪರ್ಸ್ನೆಲ್ಲ ಆಚೆನೆ ಬಿಟ್ಟು ಬರ್ತಾರೆ. ಆಲ್ಸೋ ಬಂದವರು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲ ಕೊಳಕ್ಕೆ ಪೂಜೆ ಮಾಡಿ ಇಲ್ಲಿನ ಪ್ರಶಾಂತತೆಯನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅಕ್ಕನ ಕೊಳದಲ್ಲಿ ಹಾಗಲ್ಲ, ಯಾವುದೇ ಒಂದು ರೂಲ್ಸ್ ಅಲ್ಲಿ ಫಾಲೋ ಮಾಡಲ್ಲ. ಸೊ ಯಾಕೆ ಇವೆರಡು ಕೊಳಕ್ಕೂ ಇಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳೋದಾದ್ರೆ ಇದಕ್ಕೂ ಒಂದು ಸಣ್ಣ ಕತೆ ಇದೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈಗ ನಾನು ಹೇಳೋ ಕತೆಗೆ ಒಂದು ಅಕ್ಯುರೇಟ್ ಆದಂತ ಟೈಮ್ ಲೈನ್ ಅನ್ನೋದಿಲ್ಲ, ಆದ್ರೆ 1000 ವರ್ಷದ ಹಿಂದೆ ಚೋಳರ ಟೈಮ್ ನಲ್ಲಿ ಈ ಕತೆ ನಡೆದಿದೆ ಅಂತ ಹೇಳಲಾಗುತ್ತೆ. ಚೋಳರ ಕಾಲದಲ್ಲಿ ಚೆಲುವರಸ ಅನ್ನೋ ಒಬ್ಬ ರಾಜ ಇರ್ತಾನಂತೆ. ಅವನಿಗೆ ಇಬ್ರು ಹೆಂಡತಿರಿರ್ತಾರೆ. ಅವರಿಬ್ರು ಬಂದು ಅಕ್ಕ ತಂಗಿಯರು. ಒಂದು ದಿನ ಈ ರಾಜ ತನ್ನ ಪತ್ನಿಯರಿಬ್ಬರನ್ನು ಕರೆದು ಲೋಕ ಕಲ್ಯಾಣಕ್ಕಾಗಿ ಕೊಳಗಳನ್ನು ಕಟ್ಟಿಸಬೇಕು ಅನ್ನೋ ಆಸೆನ ಅವರ ಹೆಂಡತಿಯರಿಗೆ ಹೇಳಿ ರಾಜ ಭಂಡಾರದಿಂದ ಅವರಿಬ್ಬರಿಗೂ ಸಾಕಷ್ಟು ಹಣಗಳನ್ನ ತೆಗೆದು ಕೊಡ್ತಾನೆ. ಸದಾ ಒಳ್ಳೆ ಮನ್ಸು ಒಳ್ಳೆ ಯೋಚನೆಗಳನ್ನೇ ಮಾಡ್ತಿದ್ದಂತ ತಂಗಿ ಈ ಕೊಳದ ನಿರ್ಮಾಣಕ್ಕಾಗಿ ಅವಳ ಹತ್ರ ಇದ್ದಿದ್ದ ಹಣಗಳನ್ನೆಲ್ಲ ಬಹಳ ಸಂತೋಷದಿಂದ ಖರ್ಚು ಮಾಡ್ತಿದ್ಲಂತೆ. ಹಾಗೂ ಈ ಕೊಳದ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾಳಂತೆ. ಆದ್ರೆ ಒಲ್ಲದ ಮನಸ್ಸಿನಿಂದ ಅಕ್ಕ ಈ ಕೊಳನ ಕಟ್ಟಿಸ್ತಾಳಂತೆ. ಈ ಕೊಳದ ಪ್ರತಿ ಒಂದು ನಿರ್ಮಾಣಕ್ಕೂ ಲೆಕ್ಕ ಇಡ್ತಾಳಂತೆ. ಹಾಗೂ ಚೆಲುವನಾರಾಯಣ ಸ್ವಾಮಿಗೆ ಯಾವುದೇ ಒಂದು ಪೂಜೆ ಕೂಡ ಸಲ್ಲಿಸಿರಲ್ವಂತೆ. ಆದ್ರಿಂದ ಸ್ವಚ್ಛ ಮನಸ್ಸಿನಿಂದ ಯಾವುದೇ ಒಂದು ಸ್ವಾರ್ಥತನ ಇಲ್ದೇನೆ ಕಟ್ಸಿದಂತ ತಂಗಿ ಕೊಳದಲ್ಲಿ ನೀರು ಸ್ಫಟಿಕದ ರೀತಿ ಚಿಮ್ಮಿ ಹೊರ ಬರುತ್ತಂತೆ. ಅಷ್ಟೇ ಪವಿತ್ರವಾಗಿ ಶುದ್ಧವಾಗಿರುತ್ತಂತೆ. ಅದೇ ಬೇಡದ ಮನಸ್ಸಿನಿಂದ ಬರೀ ಸ್ವಾರ್ಥನೆ ತುಂಬಿಕೊಂಡಿದ್ದಂತ ಅಕ್ಕನ ಕೊಳ ಅವಳ ಮನಸ್ಸಿನ ರೀತಿನೇ ಕೆಟ್ಟು ಹೋಗಿತ್ತಂತೆ. ಜೊತೆಗೆ ತಂಗಿಯ ಕೊಳ ಅವಳ ಮನಸ್ಸಿನ ರೀತಿನೇ ತುಂಬಾ ವಿಶಾಲವಾಗಿ ದೊಡ್ಡದಾಗಿ ಮೂಡ್ ಬಂತಂತೆ. ಆದ್ರೆ ಅಕ್ಕನ ಕೊಳ ಅವಳ ಮನಸ್ಸಿನ ಹಾಗೆ ಪುಟ್ಟದಾಗಿ ಚಿಕ್ಕದಾಗಿದೆಯಂತೆ. ಸೊ ಹೀಗೆ ಅವರವರ ಮನಸ್ಸಿನ ಹಾಗೆ ಅವ್ರು ಮಾಡಿದಂತ ಕೆಲಸದಲ್ಲಿ ಅವರ ಫಲ ಆಚೆ ಬರುತ್ತೆ. ಇದನ್ನ ನೋಡಿದಂತ ಅಕ್ಕನಿಗೆ ತುಂಬಾನೇ ಬೇಜಾರಾಗತ್ತಂತೆ. ಅವಳು ಮಾಡಿದಂತ ತಪ್ಪಿನ ಅರಿವು ಅವಳಿಗಾಗತ್ತೆ. ಜೊತೆಗೆ ಚೆಲುವನಾರಾಯಣ ಸ್ವಾಮಿಯ ಮೊರೆ ಹೋಗ್ತಾಳೆ.
ತಾನು ಮಾಡಿದಂಥ ತಪ್ಪನ್ನು ದೇವರ ಬಳಿ ಹೇಳ್ಕೊಂಡು ಪಶ್ಚಾತ್ತಾಪ ಪಡ್ತಾಳಂತೆ. ಆಗ ಚೆಲುವನಾರಾಯಣ ಸ್ವಾಮಿಯು ಅಕ್ಕನ ಕೊಳದ ನೀರನ್ನು ದೇವರ ವಸ್ತ್ರಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಲು ಅವಳು ಮಾಡಿದಂಥ ಎಲ್ಲ ಪಾಪಗಳು ನಿವಾರಣೆ ಆಗತ್ತೆ ಅನ್ನೋ ಆದೇಶನ ಕೊಡ್ತಾರೆ. ಹಾಗಾಗಿ ಇವತ್ತಿಗೂ ಮೇಲ್ಕೋಟೆಯ ದೇವಸ್ಥಾನದ ದೇವರ ವಸ್ತ್ರಗಳನ್ನ ಅಕ್ಕನ ಕೊಳದಲ್ಲಿ ಸ್ವಚ್ಛಗೊಳಿಸ್ತಾರೆ. ಆದರೆ ತಂಗಿ ಕೊಳದ ನೀರನ್ನ ದೇವರ ಅಭಿಷೇಕಕ್ಕೆ ಕುಡಿಯಲು ಬಳಸ್ತಾರೆ. ಸೊ ನೋಡಿ, ಎಷ್ಟು ನಾವು ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮಗೆ ಪ್ರತಿಫಲನೂ ಹಾಗೆ ಇರುತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲೆಲ್ಲ ನಾವು ಸ್ವಲ್ಪ ಇದ್ದು ಇಲ್ಲಿ ಫೋಟೋಸ್ನೆಲ್ಲ ತಗೊಂಡು ಇಲ್ಲಿಂದ ನಾವು ನೇರ ಹೊರಟಿದ್ದು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಯಾಕಂದ್ರೆ 7 ಗಂಟೆವರೆಗೂ ಇನ್ನೂ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಬಾಗಿಲು ತೆಗೆಯೋದಿಲ್ಲ. ಹಾಗಾಗಿ ಅಷ್ಟರಲ್ಲಿ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ನೋಡಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಸಪ್ತ ನರಸಿಂಹರಲ್ಲಿ ಅಗ್ರಸ್ಥಾನ ಇರೋ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನನ ಯಾದವಗಿರಿ ಅಂತ ಕೂಡ ಕರೀತಾರೆ. ಬೆಟ್ಟದ ಆರಂಭದಿಂದ ದೇವಾಲಯಕ್ಕೆ 365 ಮೆಟ್ಲುಗಳಿದೆ. ಈಗೆಲ್ಲ ಬೆಟ್ಟದ ಮಧ್ಯಭಾಗದವರೆಗೂ ಆಟೋ, ಕಾರ್, ಸ್ಕೂಟರ್ಸ್ ಇದೆಲ್ಲ ಹೋಗೋಕ್ಕೆ ವ್ಯವಸ್ಥೆ ಇದೆ. ಸೊ ಬೆಟ್ಟದ ಮಧ್ಯಭಾಗದಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಇವಾಗ 150 ಮೆಟ್ಲುಗಳು ಮಾತ್ರ ಇರುತ್ತೆ. ಸೊ ಇದೆಷ್ಟೋ ವಯಸ್ಸಾದವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತಲ್ಲ. ನಮ್ಮ ಅಮ್ಮನಿಗೂ ಕೂಡ ಆಗ್ತಾ ಇರಲಿಲ್ಲ ಬೆಟ್ಟ ಎಲ್ಲ ಹತ್ತಕ್ಕೆ. ಅವಾಗ ತಾನೇ ಅವ್ರಿಗೆ ರೀಸೆಂಟಾಗಿ ಒಂದು 6 ಮಂತ್ಸ್ ಆಗಿತ್ತು ಅಷ್ಟೇ ಅವ್ರಿಗೆ ಸರ್ಜರಿ ಎಲ್ಲ ಆಗಿ. ಸೊ ಅವ್ರಿಗೂ ಎಲ್ಲ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಸೊ ಆಗಲ್ಲ ಅಂದ್ಕೊಂಡೇ ಸ್ವಲ್ಪ ರೆಸ್ಟ್ ಮಾಡಿ ಫೈನಲಿ ಅವರು ಕೂಡ ಬೆಟ್ಟಕ್ಕೆ ಬಂದರು ದೇವಸ್ಥಾನಕ್ಕೆ. ಹಾಂ, ಅವ್ರು ನಿಧಾನಕ್ಕೆ ಬರ್ತಾರಂತೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ವಿಡಿಯೋ ಮಾಡೋವಾಗ ನಾವೆಲ್ಲ ಯೋಗ ಕ್ಲಾಸಿಂದ ಟ್ರಿಪ್ಗೆ ಹೋಗಿದ್ವಲ್ಲ ಮೇಲ್ಕೋಟೆಗೆ. ಸೊ ಅದು ತುಂಬಾ ಕನೆಕ್ಟ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ಗೂ ತುಂಬ ಹಿಂದೆ ಹೋದಂಥ ಎಕ್ಸ್ಪೀರಿಯನ್ಸ್ಗೂ ಐ ವಾಸ್ ಜಸ್ಟ್ ರಿಲೇಟಿಂಗ್. ಸೊ ಇಟ್ ವಾಸ್ ನೈಸ್. ಈ ವಿಡಿಯೋ ಮಾಡೋವಾಗೆಲ್ಲ ಐ ಕುಡ್ ರೀಕಾಲ್. ಸ್ಪೆಷಲಿ ಆ ಮಂಟಪದ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋಸ್ ತೊಗೊಂಡಿದ್ದು. ಸೊ ಯೋಗ ಕ್ಲಾಸಿಂದ ಹೋದಾಗಲೂ ಅಷ್ಟೇ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಿದ್ವಿ. ಸೊ ಅದೆಲ್ಲ ಕನೆಕ್ಟ್ ಆಗ್ತಾ ಇತ್ತು ಈ ಒಂದು ವಿಡಿಯೋ ಮಾಡೋವಾಗ. ಇಟ್ ವಾಸ್ ನೈಸ್. ಇಲ್ಲ ಬರಲ್ಲ, ಇನ್ನು ಎಷ್ಟು ದೂರ ಇದೆ ಸರ್? ಅದೇನಾ? ಕಾಲು ಸಕ್ಕತ್ ನಾವು ನೀನು ಒತ್ತಬೇಕು ಬಾ, ಹಿಂದೆ ಬಾ. ಸೊ ಫೈನಲಿ ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಫೈನಲಿ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಒಂದು 7 ಗಂಟೆ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ಯೋಗ ನರಸಿಂಹಸ್ವಾಮಿ ಬೆಟ್ಟ ಹೋಗಿದ್ವಿ. ಇವಾಗ ಹೋಗ್ತಾ ಇರೋದು ಚೆಲುವನಾರಾಯಣ ಸ್ವಾಮಿ ಬೆಟ್ಟಕ್ಕೆ. ಆಲ್ಮೋಸ್ಟ್ ಇವಾಗ ಎಷ್ಟು ಟೈಮ್ ಆಗಿದೆ ಅಂದರೆ 7:45. ಸೊ 7:45 ಕ್ಲೋಸ್ ಆಗುತ್ತೆ. ಸೊ ಇನ್ನೊಂದು 15 ನಿಮಿಷ ಅಷ್ಟೇ ಟೈಮ್ ಇರೋದು. ನೋಡೋಣ, ಅಷ್ಟರೊಳಗೆ ದೇವ್ರ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಸರಿ, ಬಾಯ್. ಸೊ 7:45 ಆಗಿದೆ. ಇವಾಗ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಬಂದಿದ್ದೀವಿ.
ಸೊ ಇನ್ನೊಂದು 15 ನಿಮಿಷ ಇದೆ, ಬೇಗ ಬಾ ಕೃಷ್ಣ ಮಾಯಿ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಷ್ಟೊಳಗಾಗಲೇ ಮಹಾಮಂಗಳಾರತಿಗೆಲ್ಲ ಸಿದ್ಧತೆಗಳು ಆಗ್ಬಿಟ್ಟಿತ್ತು. ಸೊ ದೇವ್ರಿಗೆ ಮಂತ್ರಾಕ್ಷತೆ ಎಲ್ಲ ಹೇಳ್ತಾ ಇದ್ರು. ಅಷ್ಟರಲ್ಲಿ ನಾವೆಲ್ಲ ಒಂದು ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೊರಟ್ವಿ. ಆಲ್ಸೋ ಅಲ್ಲಿ ನಮ್ಮ ಅಕ್ಕನಿಗೆ ಒಬ್ಬರು ಪರಿಚಯದವ್ರು ಇದ್ರು. ಆ್ಯಂಡ್ ನಾವು ಹೋಗಿದ್ದು ತುಂಬ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಇನ್ನೇನು ಬಾಕ್ಲು ಹಾಕೋ ಟೈಮ್ ಅಲ್ವಾ. ಹಾಗಾಗಿ ಅವರು ಒಳಗಡೆ ಒಂದು ಸಭಾಂಗಣದಲ್ಲಿ ಒಂದು ಫೋಟೋ ತಗೊಳ್ಳಿ, ನೀವು ಪರವಾಗಿಲ್ಲ ಅಂತ ಹೇಳಿದ್ರು. ಬಟ್ ಮೇನ್ ನಿಮ್ಗೆ ಗೊತ್ತೇ ಇರುತ್ತೆ, ಇಲ್ಲೆಲ್ಲೂ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಏನೂ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಅವರು ಕೂಡ ಅದೇ ಹೇಳಿದ್ರು, ಗರ್ಭಗುಡಿ ಏನೂ ಕ್ಯಾಪ್ಚರ್ ಮಾಡೋಗಿಲ್ಲ, ಬಟ್ ನೀವು ಹೊರಗಡೆ ಅಲ್ಲಿ ಸಭಾಂಗಣ ಸ್ವಲ್ಪ ಬೇಕಿದ್ರೆ ತಗೊಳ್ಳಿ ಅಂತ. ಹಾಗಾಗಿ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಅಷ್ಟು ಕತ್ಲೆ ಇದ್ದಿದ್ದ ಕಾರಣ ಏನೂ ಕ್ಲಾರಿಟಿ ಇಲ್ಲ. ಸೊ ಜಸ್ಟ್ ಹಾಗೆ ಅಪ್ಲೋಡ್ ಮಾಡಿದೆ. ಸುದರ್ಶನ ಆಳ್ವಾಸ್ ಅಂಗಡಿ. ಶ್ರೀ ಸುದರ್ಶನ ಆಳ್ವಾಸ್ ಅಂಗಡಿ. ತುಂಬ ಚೆನ್ನಾಗಿದೆ ಇದು ಅಲ್ಲ. ಗ್ಯಾಪ್ಗಳು ಕೊಟ್ಟು ಎಲ್ಲ ಚೋಲ್ಡ್ರು ನೋಡಿ, ಇದು ಬಂದಿದೆಯಲ್ಲ, ಇದು ಎಷ್ಟು ನೋಡಿ, ಇದು ಎಷ್ಟು ಚೆನ್ನಾಗಿ ಈ ತರ ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಓ ಮೈ ಗಾಡ್, ತುಂಬಾನೇ ಚೆನ್ನಾಗಿದೆ. ಗ್ಯಾಪ್ ಕೈಯಾಗ ಕೂಡ ಕೈ ಸಿಗಾಕೊಳ್ಳುತ್ತೆ. ಯಾರು ಮಾಡ್ತಾರೆ ಈ ತರ? ಅಬ್ಬಾ, ತುಂಬಾನೇ ಚೆನ್ನಾಗಿದೆ. ಗಣಪತಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಹೆಂಗ್ ಮಾಡಿದ್ರು. ಏನ್ ಸ್ವಾಮಿ? ಆಂಜನೇಯ ಸ್ವಾಮಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಇಲ್ಲಿ ಆರ್ಕಿಟೆಕ್ಚರ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ ಮಾಡಿರ್ಬೇಕಿತ್ತು. ಒಂದೇ ಇದ್ರು ಚೋಲ್ಡ್ರು, ಎಲ್ಲ ಚೋಲ್ಡ್ರು. ಅದು ರಾತ್ರಿ ಹೊತ್ತೆ ಅಂತ ಮಾಡ್ತಾ ಇದ್ದಿದ್ದು ಅವ್ರು ನೈಟ್. ಅವರು ಬೆಳಗ್ಗೆ ಒನ್ ಡೇ ಕಂಪ್ಲೀಟ್ ಮಾಡ್ಬೇಕಂತೆ. ಅವ್ರು ಒಂದು ಕೆಲಸ ಹಿಡಿದ್ರೆ ತುಂಬಾ ಜನ ಇರ್ತಾರೆ ಮಾಡಕ್ಕೆ. ಅದನ್ನ ಸೂರ್ಯ ಇದಾಗೋಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹಂಪೆಲೆಲ್ಲ ಹಂಗೆ ಆಗಿರೋದು. ಎಷ್ಟೊಂದ್ ಕಡೆ ಅದಂತ ನೋಡಿ, ಕಂಬ ಮಾಡಿ ವ್ಯಾಲ್ಯೂಸ್ ಕೊಡ್ತಾ ಇದ್ರು. ಬೆಲೆ ಕಟ್ಟಕ್ಕೆ ಆಗಲ್ಲ. ಬಾಕಂತ ಮಾಯಿ ಹಂಗೆಲ್ಲ ಮಾಡಿ. ಯಾವುದೋ ಫೈನಲಿ ಚೆಲುವನಾರಾಯಣ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಮಹಾಮಂಗಳಾರತಿನ ಮುಗಿಸ್ಕೊಂಡು ನಾವು ನೇರ ಬಂದಿದ್ದು ಸುಬ್ಬಣ್ಣ ಮೆಸ್ಗೆ. ತಿರುಪತಿಲಿ ಲಡ್ಡು ಹೇಗೆ ಫೇಮಸ್ಸೋ ಅದೇ ತರ ಪುಳಿಯೋಗರೆ ಬಂದು ಮೇಲ್ಕೋಟೆಯಲ್ಲಿ ತುಂಬಾನೇ ಫೇಮಸ್. ಅದರಲ್ಲೂ ಸುಬ್ಬಣ್ಣ ಮೆಸ್ಸಲ್ಲಿ ಸಕ್ಕರೆ ಪೊಂಗಲ್ ಮತ್ತೆ ಪುಳಿಯೋಗರೆ ತುಂಬಾನೇ ಫೇಮಸ್ ಅಂತ ಹೇಳ್ತಾರೆ. ಬಟ್ ನಾನು ಯಾವತ್ತೂ ಟೇಸ್ಟ್ ಮಾಡಿರಲ್ಲ, ಹಾಗಾಗಿ ಹೋದ್ವಿ. ಬಟ್ ನಾವು ತುಂಬಾನೇ ಲೇಟಾಗಿ ಹೋದ್ವಿ, ಹಾಗಾಗಿ ಅನ್ಫಾರ್ಚುನೇಟ್ಲಿ ನಮಗೆ ಪುಳಿಯೋಗರೆ ಎಲ್ಲ ಸಿಗಲಿಲ್ಲ. ಬಟ್ ಸಕ್ಕರೆ ಪೊಂಗಲ್ ಮತ್ತು ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರು. ಸೊ ಅದನ್ನೆಲ್ಲ ತಿಂದು ನಮಗೆ ಒಟ್ಟಿನಲ್ಲಿ ಪುಳಿಯೋಗರೆ ತಿನ್ನಲಿವಲ್ಲ ಅಂತ ಅದೊಂದು ಮಿಸ್ ಆಗ್ತಾ ಇತ್ತು. ಹಾಗಾಗಿ ಎದುರುಗಡೆನೇ ಒಂದು ಚಿಕ್ಕದಾಗಿ ಒಂದು ಸ್ಟಾಲ್ ಇಟ್ಕೊಂಡಿದ್ರು, ಪುಳಿಯೋಗರೆ ಇದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಅಲ್ಲಿ ಪುಳಿಯೋಗರೆ ಗೊಜ್ಜು ತಗೊಂಡು ಅಲ್ಲಿಂದ ನಾವು ನೇರ ಹೊರಟು ಬಂದ್ವಿ. ಹಾಗಿದ್ರೆ ನಾವು ಮೇಲ್ಕೋಟೆಯಿಂದ ನೇರ ಎಲ್ಲಿಗೆ ಹೊರಟ್ವಿ, ಎಲ್ಲಿ ಸ್ಟೇ ಆಗಿದ್ವಿ ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸಿ ಯು ಸೂನ್. ಬೈ ಬಾಯ್.